ಬೇಲೂರು ತಾಲೂಕು ಬೇಚವಳ್ಳಿ ಗ್ರಾಮದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಇಷ್ಟು ಜನನ ಅವ್ರನ್ನ ಒತ್ತೆಯಾಳಾಗಿಟ್ಕೊಂಡು ಈಗಾಗಲೇ ಏನು ನಾಗಣ್ಣ ಮತ್ತು ಮೌನೇಶ ಅಂತಕ್ಕಂಥ ಯಾರು ಇವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸಿದ್ದಾರೆ, ಕೂಡಲೇ ಅವ್ರನ್ನ ಬಂಧನ ಮಾಡಬೇಕು. ಮತ್ತು ಅದರಿಂದ ಯಾರಿದ್ದಾರೆ ಅಂತಕ್ಕಂಥದ್ದು ಕೂಡ ಬಂಧನ ಮಾಡಬೇಕು. ವಿಶೇಷವಾಗಿ ಇವರೆಲ್ಲ ಈ ಕಾರ್ಮಿಕರು ಏನಿದ್ದಾರೆ ಇವ್ರು ಯಾರು ಕೂಡ ಕೆಲಸ ಹುಡ್ಕೊಂಡು ಬಂದಿರೋರಲ್ಲ. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಮತ್ತೊಂದು ಮಗದೊಂದು ಇವರು ಹುಬ್ಳಿನಲ್ಲಿದ್ದರಂತೆ. ಇಂಥವ್ರನ್ನ ಯಾರು ನಿರಾಶ್ರಿತರು ಅಂತ ಗೊತ್ತಾಗುತ್ತೆ ಅಂಥವ್ರನ್ನ ಹೋಗಿ ಮಾತಾಡಿಸಿ ನಿಮಗೆ ಕೆಲಸ ಕೊಡ್ತೀವಿ, ಕೆಲಸಕ್ಕೆ ಹಚ್ತೀವಿ ಅಂತ ಹೇಳಿ ಇಂಥ ಕಡೆ ತಂದಿಟ್ಕೊಂಡು ಈ ರೀತಿ ಅವ್ರನ್ನ ದಬ್ಬಾಳಿಕೆ ಮಾಡಿ ದಬಾವಣೆ ಮಾಡಿಟ್ಕೊಂಡು ಅವ್ರನ್ನ ಪುಕ್ಕಟ್ಟೆಯಾಗಿ ಇಲ್ಲಿವರು ಕೂಡ ದುಡಿಸ್ಕೊಂಡಿದ್ದಾರೆ. ನಾವು ಜಿಲ್ಲಾಡಳಿತದಲ್ಲಿ ಮನವಿ ಮಾಡೋದಿಷ್ಟೇ, ದಯಮಾಡಿ ನೀವು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಕ್ವಾರಿ, ಇಟ್ಟಿಗೆ, ಜೋಳದ ಮಿಷನ್ನು ಇಂಥ ಕಡೆ ಅಸ್ಸಾಮಿಂದ ಕೆಲವರು ಕಾರ್ಮಿಕರು ಬರ್ತಾರೆ, ಕೆಲವರು ನಮ್ಮ ರಾಜ್ಯ ಮತ್ತು ಇತರ ರಾಜ್ಯದಿಂದ ಕಾರ್ಮಿಕರು ಬರ್ತಾರೆ. ಅವರೆಲ್ಲರೂ ತಂದಿಟ್ಕೊಂಡು ಅವ್ರಿಗೆ ವೃತ್ತಿನೇ ಗೊರೋದಿಲ್ಲ. ಅಂಥ ವೃತ್ತಿನೆಲ್ಲ ದುಡಿಸ್ಕೊಂಡು ಇವತ್ತು ನೋಡಿ ಎಲ್ಲ ಇವರು ಮನುಷ್ಯತ್ವನೇ ಇಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಮನುಷ್ಯರೇ ಎಲ್ಲ ಮೃಗಗಳ ರೀತಿಯಲ್ಲಿ ಇದ್ದಾರೆ ಇವರೆಲ್ಲ. ಇವು ಅಂದರೆ ಮನುಷ್ಯರನ್ನ ಮೃಗ ರೀತಿ ಮಾಡಾಕ್ಬಿಟ್ಟಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಅವರಿಗೆ ಹೊಟ್ಟೆ ತುಂಬ ಊಟ ಇಲ್ಲ, ಸರಿಯಾಗಿ ಒಂದು ಬಟ್ಟೆ ಇಲ್ಲ. ಈ ರೀತಿಯಲ್ಲಿ ಇಟ್ಟಿರ್ತಕ್ಕಂಥ ಕೇವಲ ನಾಗಣ್ಣ ಮೌನೇಶ ಇಬ್ಬರದ್ದು ಮಾತ್ರ ಸಮಸ್ಯೆ ಅಲ್ಲ. ಈ ರೀತಿ ಎಲ್ಲೆಲ್ಲಿದ್ದಾರೆ ಎಲ್ಲರೂ ಕೂಡ ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾಡಳಿತ ಕೂಡಲೇ ಪತ್ತೆ ಮಾಡಬೇಕು. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಏನು ಸರ್ಕಾರಿ ಲ್ಯಾಂಡಲ್ಲಿ ಶುಂಠಿಯನ್ನು ಬೆಳ್ಕೊಂಡು ಪಕ್ಕದನ್ನು ಕೂಡ ಒತ್ತುವರಿ ಮಾಡೋದ್ರೆ ಸರ್ಕಾರ ಮುಟ್ಗೋಲು ಹಾಕಬೇಕು. ಜೊತೆಗೆ ಇವರೆಲ್ಲರಿಗೂ ಕೂಡ ಸೂಕ್ತ ರಕ್ಷಣೆ ಕೊಟ್ಟು ಇವ್ರನ್ನ ಅವರ ಗ್ರಾಮಕ್ಕೆ ಕಳಿಸ್ಕೊಡ್ಬೇಕು. ಜೊತೆಯಲ್ಲಿ ಇವರಿಂದ ದೂರನ್ನು ಪಡಿಬೇಕು. ಒಂದು ವೇಳೆ ದೂರ ಯಾರು ಇವರು ದೂರನ್ನು ತಗೊಳಕ್ಕಾಗಿಲ್ಲ ಅಂದ್ರೆ ನಾವು ವಾಲಂಟಿಯರ್ಗೆ ನಾವು ದೂರು ಕೊಡೋಕ್ಕೆ ತಯಾರಿದ್ದೀವಿ. ಜಿಲ್ಲಾಡಳಿತ ನಮ್ಮ ಸಂಪರ್ಕ ಮಾಡಿದ್ರೆ ನಾವೇ ಕೂಡ ದೂರನ್ನು ಕೊಡ್ತೀವಿ. ದಯಮಾಡಿ ಇವ್ರ ಪರವಾಗಿ ನಾವು ಕೂಡ ನಿಂತ್ಕೋತೀವಿ. ಬೇರೆ ಈ ಜಿಲ್ಲೆ ಒಳಗಡೆ ಎಲ್ಲೆಲ್ಲಿ ಈ ರೀತಿ ಸಮಸ್ಯೆ ಇರೋವಂಥವ್ರು ಕಾರ್ಮಿಕರು ಯಾರು ಇದ್ದರೆ ದಯಮಾಡಿ ನಮ್ಮಂಥವ್ರನ್ನ ಸಂಪರ್ಕ ಮಾಡಬೇಕು. ಜೊತೆಗೆ ನಾಗರಿಕರಿಗೆ ಯಾರ್ಯಾರಿಗೆ ಗೊತ್ತಾಗುತ್ತೆ ಪುಕ್ಸಟ್ಟೆ ದುಡಿತಾರೆ ಅಂತ, ನಾಗರಿಕರು ಇಂಥವ್ರನ್ನ ಕರ್ಕೊಬಂದು DC ಅವ್ರನ್ನ ಅಥವಾ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿಸಿ ಇಂಥವ್ರಿಗೆಲ್ಲ ರಕ್ಷಣೆ ಕೊಡ್ಬೇಕಂತ ನಾವು ನಿಮ್ಮ ವಾಹಿನಿ ಮುಖೇನ ನಾವು ಆಗ್ರಹ ಮಾಡ್ತೀವಿ ಸರ್. ರೋಡ್ ಹೆಸರು ಗೊತ್ತಾ? ಇವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬಂದಿದ್ದು ಯಾರು? ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನನ್ನ ಹೆಸರು ಧರ್ಮೇಶ್ ಅಂತ, CITUನ ಕಾರ್ಮಿಕ ಸಂಘಟನೆ ಅದರ ಜಿಲ್ಲಾ ಸಮಿತಿ ಅಧ್ಯಕ್ಷ. ಇಲ್ಲಿ ನಿನ್ನೆ ಬೇಲೂರು ತಾಲೂಕಿನಲ್ಲಿ ಶುಂಠಿ ಕೆಲಸ ಮಾಡಿಸ್ತೀವಿ ಅಂತ ಹೇಳಿ ಕಾರ್ಮಿಕರನ್ನ ಸುಮಾರು 16-17 ಕಾರ್ಮಿಕರನ್ನ ಹಲವಾರು ತಿಂಗಳುಗಳಿಂದ ಅಲ್ಲಿ ಏನೂ ಸಂಬಳ ಕೊಡ್ದಾನೆ, ಅವರಿಗೆ ಯಾವ ಕನಿಷ್ಠ ವ್ಯವಸ್ಥೆಯನ್ನು ಕೂಡ ಮಾಡ್ದಾನೆ ಅವ್ರನ್ನ ಗುಲಾಮರ ಥರ ಇಟ್ಕೊಂಡು ಜೀತ ಥರ ಇಟ್ಕೊಂಡು ಕೆಲಸ ಮಾಡಿಸ್ತಾರೆ ಅಂತ. ಅದು ನಿನ್ನೆ ಅವರು ಬಿಜಾಪುರದ ಈ ಕಾರ್ಮಿಕರ ಒಬ್ಬ ತಾಯಿ ಬಂದು DC ಅವ್ರನ್ನ ಶನಿವಾರ ಕಂಪ್ಲೇಂಟ್ ಮಾಡಿದ ಮೇಲೆ ಇಲಾಖೆಯವರು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿದ್ದಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಇರುವಂಥ ವಿಷಯ ಏನಂತಂದರೆ, ಇವತ್ತು ಹಾಸನದಲ್ಲಿ ಎಲ್ಲ ಕಡೆನೂ ಈ ರೀತಿ ಈ ಹಳ್ಳಿಗಳಿಂದ ಅಲ್ಲಿ ಕೆಲಸ ಇಲ್ಲ ಅಂತ ಯಾರು ಹೊರಟು ಬರ್ತಾರೆ ಅವ್ರನ್ನ ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಅವ್ರನ್ನ ಹುಡುಕಿ ಕರ್ಕೊಂಡು ಹೋಗಿ ಅವರಿಗೆ ಬರೀ ಒಂದು ಊಟ ವ್ಯವಸ್ಥೆ ಮಾಡಿ ಕೆಲಸ ಮಾಡಿಸ್ತಕ್ಕಂಥ ವ್ಯವಸ್ಥೆ ತುಂಬ ಜಾಸ್ತಿ ನಡೀತಾ ಇದೆ. ನಾವು ಕೂಡ ಅವ್ರಿಗೆ ಯಾವ ಸಂಬಳನೂ ಕೊಡೋದಿಲ್ಲ ಅವ್ರಿಗೆ. ಇದು ಜೀತ ಪದ್ಧತಿ ಅಂದರೆ ಬೇರೆ ಏನೇನಲ್ಲ ಇದು. ಮತ್ತು ಇಲ್ಲಿ ಜೀತ ಪದ್ಧತಿ ಜೊತೆಗೆ ಇಲ್ಲಿ ಮೈಗ್ರೇಟ್ ವರ್ಕರ್ಸ್ ಇದೆ, ವಲಸೆ ಈಗ ಜಾರ್ಖಂಡಿಂದ ಬಂದಿರೋರು, ಒರಿಸ್ಸಾದಿಂದ ಬಂದಿರತಕ್ಕಂಥವ್ರು ಇದೆ. ಇವನ್ ಮೈಗ್ರೇಟ್ ವರ್ಕರ್ಸ್ ಬಗ್ಗೆ ಅಂತೂ ಬಹಳ ವಿಶೇಷವಾದ ಕಾನೂನುಗಳಲ್ಲೇ ಇದೆ. ಅವರು ರಿಜಿಸ್ಟರ್ ಮಾಡಿಸ್ಕೋಬೇಕು, ಅವ್ರಿಗೆ ಏನಾದ್ರು ಸಮಸ್ಯೆ ಆದರೆ ಅವ್ರನ್ನ ರೆಸ್ಕ್ಯೂ ಮಾಡಬೇಕು, ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಿನ್ನೆ ಏನು ಈಗ ತಾಲೂಕು ಆಡಳಿತ ಹೋಗಿ ಅವ್ರು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಸ್ವಾಗತಿಸ್ತೇವೆ. ಅದಷ್ಟೇ ಅಲ್ಲ, ನಾವು ಇಲ್ಲಿ ಒತ್ತಾಯ ಮಾಡಿದ್ರೆ ಅಂತಂದರೆ ಯಾರು ಅಲ್ಲಿ ಕೆಲಸ ಮಾಡಿಸಿದ್ದಾರೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದು ಅವನ ಜಾಗನೂ ಅಲ್ಲ, ಸರ್ಕಾರಿ ಜಾಗ ಅಂತ. ಸರ್ಕಾರಿ ಜಾಗದಲ್ಲಿ ಯಾರೋ ಹೋಗಿ ಅಲ್ಲಿ ಶೆಡ್ ಹಾಕೊಂಡು 2 ಎಕರೆ ಶುಂಠಿ ಮಾಡಿದ್ರು. ಪೂರ್ತಿ ಅವನು ಬೌಂಡ್ರಿ ಹಾಕೊಂಡಿದೆ, ಶೆಡ್ ಹಾಕಿ ಇವ್ರನ್ನ ಕುರಿಗಳ ಥರ ಹಂದಿಗಳ ಥರ ಕೂಡ ಹಾಕ್ಬಿಟ್ಟು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕೆಲಸ ಮಾಡಿಸ್ತಾರೆ. ಸೊ ಇದು ನಾವು ಹಿಂದೆ ನಾವು ಕೇಳ್ತಿದ್ವಿ ರೋಮ್ ಕಾಲದಲ್ಲಿ ಜೀತ ಬಾಡಿ ಲೇಬರ್ಸ್ ಹೆಂಗಿದ್ದಾರೆ ಅಂತ. ಸೊ ಇದು ಇವತ್ತಿಗೂ ಕೂಡ 2026ನೇ ಇಸ್ವಿ ನಡೀತಾ ಇದೆ ಅಂತಂದರೆ ಬಹಳ ಭಯಾನಕವಾಗಿರ್ತಕ್ಕಂಥದ್ದು. ಸರ್ ಯಾರು ಈ ಥರ ಇದೆಲ್ಲ ಮಾಡಿಸ್ತಾರೆ? ಅದು ಯಾರೋ ಶುಂಠಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಶುಂಠಿ ಬೆಳೆಸ್ತಕ್ಕಂಥವ್ರು. ಅಂದರೆ ಅವ್ರೇನು ಮಾಡ್ತಾರೆ ಕೆಲವರು ಅಂದರೆ ಅವರಿಗೆ ಎಲ್ಲೋ ಒಂದು ಕಡೆ ಜಾಗ ಹಾಕ್ಬಿಟ್ಟು ಅವರು ಶುಂಠಿ ಬೆಳೆಯೋದಲ್ಲಿ, ಶುಂಠಿ ಬೆಳೆಯೋದಕ್ಕೆ ಪುಕ್ಸಟ್ಟೆ ಕಾರ್ಮಿಕರು ಬೇಕು ಅವ್ರಿಗೆ. ಅಂದರೆ ಯಾವುದೇ ಕೆಲಸ ಕಾರ್ಮಿಕರ ಶ್ರಮದಲ್ಲಿ ಕೆಲಸ ಯಾವುದೂ ಆಗಲ್ಲ. ಅವ್ರು ಎಷ್ಟೇ ಹಣ ತಂದು ಹೂಡಿಕೆ ಮಾಡಿದ್ರು ಕೂಡ, ಏನೇ ಆಗಿದ್ರು ಕೂಡ ಕೆಲಸ ಮಾಡೋಕ್ಕೆ ಕಾರ್ಮಿಕರು ಬೇಕಾಗುತ್ತೆ.
ಸೊ ಕಾರ್ಮಿಕರ ಪುಕ್ಸಟೆ ಕೆಲಸ ಮಾಡಿಸ್ಕೊಂಡ್ರೆ ಏನೂ ಕೊಡದ್ರೆ ಕೆಲಸ ಮಾಡಿಸ್ಕೊಂಡ್ರೆ ಇವರೆಲ್ಲ ಯಾರು ನಿರ್ಗತಿಕರು ಎಲ್ಲರೂ ಕೂಡ. ಈಗ ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಇವ್ರಿಗೆ ಹೇಳೋರು ಕೇಳಿ ಯಾರು ಇರೋಲ್ಲ. ಅವರಿಗೆ ಯಾವುದೋ ಊರಿಂದ ಬಂದಿರ್ತಾರೆ, ಜಾರ್ಖಂಡಿಂದ ಬಂದಿರ್ತಾರೆ, ಒರಿಸ್ಸಾ ಬಂದಿರ್ತಾರೆ, ಬಿಜಾಪುರದಿಂದ ಇನ್ಯಾವುದೋ ಊರಿಂದೆಲ್ಲ ಬಂದಿರ್ತಾರೆ. ಅವ್ರಿಗೆ ಇಲ್ಲಿ ಯಾರು ಲೋಕಲೈಟ್ಸ್ ಯಾರು ಗೊತ್ತಿರೋಲ್ಲ, ಸರಿಯಾಗಿ ಭಾಷೆ ಬರುತ್ತೆ. ಸೊ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ ಸ್ನಾನ ಮಾಡಿ 15 ದಿವಸ 20 ದಿವಸ ಆಯ್ತು ಸ್ನಾನ ಮಾಡಿ. ಯಾವ ವ್ಯವಸ್ಥೆ ಅಂದರೆ ಅವ್ರಿಗೆ ಪುಕ್ಸಟೆ ಕೆಲಸ ಮಾಡಬೇಕು, ಅಲ್ಲಿ ಉತ್ಪಾದನೆ ಆಗಬೇಕು, ಅದನ್ನ ಲಾಭ ಮಾಡ್ಕೋಬೇಕು. ಇವ್ರು ಬಿಟ್ಟು ಹೋದವ್ರನ್ನ ಹೊಡೆದಾರೆ ಅವ್ರಿಗೆ, ಆಯಿತಾ, ಸಂಬಳ ಕೇಳಿದ್ರೆ ಹೊಡಿತಾರೆ ಅವ್ರಿಗೆ. ಈಗ ಅಂದರೆ ಎಷ್ಟು ಮಟ್ಟಿಗೆ ಭಯಾನಕವಾಗಿರ್ತಕ್ಕಂಥ ಪರಿಸ್ಥಿತಿ. ಅದಕ್ಕೆ ನಾವು ಒತ್ತಾಯ ಮಾಡಿದ್ರು ಅಂತಂದರೆ ಕಾರ್ಮಿಕ ಇಲಾಖೆ ಕಂಪ್ಲೀಟ್ ಇವರು ರಿಜಿಸ್ಟರ್ ಮಾಡ್ಕೋಬೇಕು ಕೂಡ, ವಲಸೆ ಕಾರ್ಮಿಕರಿಗೆ ಕೊಡಬೇಕಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು. ಮತ್ತು ಜೀತ ಕಾರ್ಮಿಕರಿಗೆ ಬಾಂಡೆಡ್ ಲೇಬರ್ ಆ್ಯಕ್ಟ್ ಇದೆ, ಅದ್ರ ಪ್ರಕಾರ ಇವರಿಗೆ ಇಮಿಡಿಯೇಟಾಗಿ ರಿಹಾಬಿಲಿಟೇಷನ್ ಮಾಡಿಸ್ಬೇಕು, ಪುನರ್ವಸತಿ ಕೊಡಬೇಕು. ಪುನರ್ವಸತಿ ಕೊಟ್ಟು ಇವರಿಗೆ ಪರಿಹಾರಗಳು ಕೊಡಬೇಕು. ಇದು ಸರ್ಕಾರದ ಕಾನೂನಿದೆ. ಬಟ್ ಯಾರು ಆ ಕೆಲಸ ಮಾಡಿಸ್ತಾರೆ ಅದು ಅವನು ಅಕ್ರಮವಾಗಿ ಯಾವುದೋ ಬೇರೆ ಸರ್ಕಾರಿ ಜಾಗ ಬೆಳೀತಾವನು, ಅಲ್ಲಿ ಅವನು ಬೆಳೆಯುವಂಥ ಅವನನ್ನು ಮೊದಲು ಅರೆಸ್ಟ್ ಮಾಡಬೇಕು. ಮತ್ತು ಅಷ್ಟೇ ಅಲ್ಲ, ನನಗಿರೋದು ಈ ಥರದ್ದು ಅದರಿಂದ ಬೇರೆ ಯಾರೋ ಇದ್ದಾರೆ, ಈ ಎಲ್ಲ ಕಡೆ ಈ ಥರ ಮಾಡ್ತಾರೆ ಅಂತ ಅಂದರೆ ಬೇರೆ ಯಾವುದೋ ಒಂದು ಕುಮ್ಮಕ್ಕಿನಿಂದ ಅವರಲ್ಲಿ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಅರೆಸ್ಟ್ ಮಾಡಿ ಅವರು ತನಿಖೆ ಮಾಡಬೇಕು, ಇಲ್ಲಾಂದರೆ ಭಾರಿ ಸಮಸ್ಯೆ ಆಗುತ್ತೆ. ಮತ್ತೀಗ ಮುಖ್ಯವಾಗಿ ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾಡಳಿತ, ರೈಲ್ವೆ ಸ್ಟೇಷನ್ನು ಮತ್ತು ಬಸ್ ಸ್ಟ್ಯಾಂಡು, ಬೇರೆ ಬೇರೆ ಕಡೆ ಏನು ಕಾರ್ಮಿಕ ಬಂದಿದ್ದಾರೆ. ಇವತ್ತು ಹಾಸನದಲ್ಲಿ ನೋಡಿದ್ರೆ ಬೆಳಗ್ಗೆ ಹೊತ್ತು ನೀವು 5:30 ನೀವು NR ಸರ್ಕಲ್ಗೆ ಹೋದರೆ 100 ಜನ ಇಂಥ ಕಾರ್ಮಿಕರು ಬಂದು ಕೂತಿರ್ತಾರೆ. ನೀವು ಬೆಳಗ್ಗೆ ನೋಡ್ಬೋದು ಬೇಕಾದ್ರೆ 100 ಜನ ಯಾರೋ ಬಂದು ಒಂದಷ್ಟು ಜನ ಕರ್ಕೊಂಡು ಹೋಗ್ತಾರೆ. ಇದೊಂದು ಲೇಬರ್ ಮಾರ್ಕೆಟ್ ಇದೆ. ಸೊ ಅದು ಅಂಥ ಕಡೆ ಪರಿಶೀಲನೆ ಮಾಡಿದ್ರೆ ಅವ್ರು ಯಾರೋ ಎಲ್ಲೋ ಗೊತ್ತಾಗುತ್ತೆ. ಸೊ ಕಾರ್ಮಿಕರಿಗೆ ಇವತ್ತು ಉದ್ಯೋಗ ಮಾಡೋಕ್ಕೆ ಹಳ್ಳಿಗಳಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಇದ್ರೂ ಕೂಡ ಅತಿ ಕಡಿಮೆ ಕೂಲಿ ಇದೆ, ಎಲ್ಲ ದುಬಾರಿ ಆಗಿದೆ, ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಸೊ ಹಾಗಾಗಿ ಸರ್ಕಾರ ಇದನ್ನ ಗಂಭೀರ ಪರಿಗಣಿಸಬೇಕು. ಮತ್ತು ಹಾಸನ ಜಿಲ್ಲಾಡಳಿತ ಏನು ರೆಸ್ಕ್ಯೂ ಮಾಡಿದ್ರಿ ನಾವು ಸ್ವಾಗತ ಮಾಡ್ತೀವಿ. ಇವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಅನ್ನುವಂಥ ನಾವೆಲ್ಲ ಸಂಘಟನೆಯವರು ಒತ್ತಾಯ. ಸರ್, ಈ ಒಂದು ಇದಕ್ಕೆ ಕಾರ್ಮಿಕ ಇಲಾಖೆ ಏನು ನೆರವು ಕೊಟ್ಟಿದೆ ಇಲ್ಲಿವರೆಗೂ ಇವರು ಬಂದಾಗ್ಲಿಂದ? ಕಾರ್ಮಿಕ ಇಲಾಖೆ ಏನು ನೆರವು ಕೊಟ್ಟಿಲ್ಲ. ಈಗ ಅವರು ಪರಿಶೀಲನೆ ಮಾಡ್ತಿದ್ದಾರೆ, ಅವ್ರೀಗ ತಪಾಸಣೆ ಮಾಡ್ತಾರೆ. ಕಾರ್ಮಿಕ ಇಲಾಖೆ ಏನು ಬರುತ್ತೆ ಅಂದರೆ ಅವ್ರೀಗ ಇವರು ಸಂಬಳ ಕೊಟ್ಟಿದಾರ, ಸಂಬಳ ಕೊಟ್ಟಿಲ್ವಾ, ಇವ್ರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದಾರ, ಅಲ್ಲಿ ಕೆಲಸದ ಪರಿಸರದಲ್ಲಿ ಎಲ್ಲ ವ್ಯವಸ್ಥೆ ಇದೆಯಾ ಅನ್ನೋದು ಅವ್ರು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಕೇಸ್ ಹಾಕ್ತಾರೆ. ಅದು ಇವರು ಬಾಂಡೆಡ್ ಲೇಬರು ಮತ್ತು ಇವರು ಮೈಗ್ರೇಟ್ ವರ್ಕರ್ಸ್ ಅನ್ನೋದನ್ನ ತಹಸೀಲ್ದಾರರು ಮತ್ತು ಜಿಲ್ಲಾಡಳಿತ ದೃಢೀಕರಿಸ್ಬೇಕು. ಅವ್ರು ದೃಢೀಕರಿಸಿದ್ರೆ ಅಷ್ಟೇ ಇವ್ರನ್ನ ಶೆಡ್ಯೂಲ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಕೆಲಸ, ಲೇಬರ್ ಡಿಪಾರ್ಟ್ಮೆಂಟ್ ಕೆಲಸ ಏನಂದ್ರೆ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅವ್ರ ಮೇಲೆ ಕೇಸ್ ಹಾಕಬೇಕು. ಯಾರ ಮೇಲೆ, ಯಾರು ಓನರ್ ಮೇಲೆ ಕೇಸ್ ಹಾಕಬೇಕು. ಅವರಿಗೆ ಕಾನೂನು ಪ್ರಕಾರ ಕೊಡಲಿಕ್ಕೆ, ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ. ಪರಿಹಾರ ಅಂತೂ ಖಂಡಿತ ಕೊಡಬೇಕಾಗುತ್ತೆ. ಇವ್ರ ಪರಿಸ್ಥಿತಿ ನೋಡ್ರೆ ಅರ್ಥ ಆಗುತ್ತೆ. ಲೇಬರ್ ಡಿಪಾರ್ಟ್ಮೆಂಟ್ ಕೆಲಸ ಏನು, ಇನ್ಸ್ಪೆಕ್ಷನ್ ಮಾಡಬೇಕು. ಎಲ್ಲ ಕಡೆ ಹೋಗಿ ಈಗ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಕ್ವಾರಿಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಕಾರ್ಮಿಕರು, ಇನ್ಸ್ಪೆಕ್ಷನ್ ಮಾಡಬೇಕು. ಅದು ವಿಚಿತ್ರ ಏನಂದರೆ ಇವತ್ತು ಎಲ್ಲ ಕಾನೂನುಗಳು ಸಡಿಲ್ ಆಗಿದ್ದಾವೆ. ಈಗ ಲೇಬರ್ ಕೋಡ್ ಜಾರಿಯಾಗಿದೆ. ಲೇಬರ್ ಕೋಡ್ನ ಹೊಸ ಲೇಬರ್ ಕೋಡ್ ಪ್ರಕಾರ ಲೇಬರ್ ಇನ್ಸ್ಪೆಕ್ಷನೇ ಮಾಡೋಂಗಿಲ್ಲ ಅಂತ ಒಂದು ರೂಲ್ಸ್ ತಂದಿದ್ದಾರೆ. ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಬಟ್ ಜಿಲ್ಲಾಡಳಿತ ಇದನ್ನ ಗಂಭೀರವಾಗಿ ತಗೋಬೇಕು. ಇವರಿಗೆ ಎಲ್ಲರೂ ಕೂಡ ಪರಿಹಾರ ಕೊಡಬೇಕು. ಮತ್ತು ಅವ್ರವ್ರ ಊರುಗಳಿಗೆ ಜಿಲ್ಲಾಡಳಿತ ಖರ್ಚೆಲ್ಲ ಅವ್ರನ್ನ ಕಳಿಸ್ಕೊಡ್ಬೇಕು ಅನ್ನೋ ಒತ್ತಾಯ. ಸರ್, ಮತ್ತು ಇದು ಪೊಲೀಸ್ ಸ್ಟೇಷನ್ಗೆ ಹೋದ ವಿಜಯಪುರದಾಗ ಅಜ್ಜಿ ಅವರು ಎಲ್ಲರಿಗೂ ಪರಿಚಯ ನಮ್ಮ ಮಂದಿ ಮಗ ಇಲ್ಲಿ ಕಂಡಿರೋ ಅಜ್ಜಿ ಅಂತ. ಅಂದರೆ ನಮ್ಮ ಹುಡುಗರು ಕೂಡ ನಮ್ಮ ಮನೆ ನಾವು ಒಬ್ಬ ಕೆಲಸಕ್ಕೆ ಬಂದಿದ್ದಾಗ ಹುಡುಗ ಥರ ಅದು ಹುಡುಗ ತಪ್ಪಿಸ್ಕೊಂಡು ನಮ್ಮ ವಿಜಯಪುರಕ್ಕೆ ಬಂದು ಏನು ಹೇಳಿದ ಅಜ್ಜಿ ನೀನು ಹ್ಯಾಂಗೆ ಬಂದಪ್ಪ ಅಂತ. ನಾನೇ ಇದನ್ನು ಕೊಲ್ಲಾಪುರದಿಂದ ಮಾತಾಡ್ತಿರ್ತೀನಿ. ಆ ಹುಡುಗ ಬಂದು ನಾನು ಇವ್ರಿ ಅಜ್ಜಿ ನಾನು ಹೋಗಿದ್ವಿ ಕೆಲಸಕ್ಕೆ. ಅವ್ರ ಪಗಾರ ಕೊಡೋಲ್ಲ, ಊಟ ಸರಿ ಕೊಡೋಲ್ಲ, ಬರೀ ಆರು ಚಾಲು ಮಾಡೋದು ಸಂಧಾನ ಕಳ್ಳಿಂದ ಕಟ್ತಾರೆ. ಸಂಬಂಧ ಕೊಡ್ತಾರೆ. ನಿನ್ನ ಮಗ ಅದು ಹಾಗಂದ, ನನ್ನ ಮಗ ಅಲ್ಬೇಡ ಏನು ಮಗನ ಹೆಸರೇನಮ್ಮ? ಈರಣ್ಣ ಲಿಂಗಾಯ್ತರ ಅಜ್ಜಿ ಹೇಳ್ಬೇಡಿ. ಸಿಕ್ಕಿದಾರಲ್ಲ ಬಿಡಿ, ಕಳಿಸ್ಬಿಡ್ತಾರೆ ನಿಮ್ಮ ಜೊತೆಗೇನೆ. ಕೊಲ್ಲಾಪುರದಿಂದ ಬಂದಿದ್ದೀರಾ? ಅಲ್ಲೇನು ಮಾಡ್ತೀರಿ ಕೊಲ್ಲಾಪುರದಲ್ಲಿ?
ಅಲ್ಲಿ ನನ್ನ ಮಗಳು ಇರ್ತಾರೆ, ಮೊಮ್ಮಗ ಇಂಜಿನಿಯರ್ ನನಗೆ ಬೇರೆ ಬೇಡ ಸರ್. ಹೋಟೆಲ್ ಮಾಡ್ತೀರಾ ಕೊಲ್ಲಾಪುರದಲ್ಲಿ? ನಾ ಏನು ಮಾಡೋದು, ಮಗಳ ನಮ್ಮ ಮಗ ಇಂಜಿನಿಯರ್ ಅಲ್ಲ, ಮಗಳು ಅಡುಗೆ ಓದ್ತಾನೆ ನಿಮಗೆ ಕೆಲಸಕ್ಕೆ. ನನಗೆ ಇಲ್ಲಿ ಬಿಟ್ಟಿಲ್ಲ 10 ವರ್ಷ ಆಯ್ತು ನಮ್ಮ ನೀವು ಎಷ್ಟು ದಿನ ಆಯ್ತು ಅಲ್ಲಿ ಹೋಗಿ ಏನ್ರಿ ಅಲ್ಲಿ ಹೋಗಿ? ಇಲ್ಲ ಅವ್ರು ಹುಡ್ಕೊಂಡ್ಬಂದ್ರು ನನ್ನ ಮಗಳು ಕೊಲ್ಲಾಪುರ ಯಾವ್ದು ಬಂದ್ರಮ್ಮ ನೀವು? ಬಂದಿಲ್ಲ, ಯಾರು ಭೇಟಿ ಮಾಡಿದ್ರಿ? ಹುಡುಗರು ಬಂದಿದ್ರು ಸರ್, ಅದು ಹೋದ್ರೆ ಅವ್ರು ಬಿಟ್ಟು ಇಲ್ಲಿ ಅವ್ರು ಹೇಳಿದ್ರು ನಾನೇ ಕಂಪ್ಲೇಂಟ್ ಮಾಡಿದ್ದು DC ಮೇಡಮ್ ಅವರಿಗೆ ಅಂತ. ಫುಲ್ ಟೈಮ್ ಕೊಡಿ.